ಎಲೆಕ್ಷನ್ಗಾಗಿ ಬಿಟ್ಟಿ ಭಾಗ್ಯದ ಸಮರ್ಥನೆಗಾಗಿ ಯಾವ್ಯಾವ ಕಡೆ ಎಲ್ಲೆಲ್ಲಿಯ ಹಣ ಸಿಗುತ್ತೋ ಅದರ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಅದೆಲ್ಲವನ್ನು ಮಾಡಲಾಗಿದೆ. ಸಿದ್ದರಾಮಯ್ಯನವರ ಇಡೀ ಬಣ ಡಿ.ಕೆ.ಶಿ ಅವರ ಮೇಲೆ ಪ್ರಹಾರ ಮಾಡಿ ಡಿ.ಕೆ.ಶಿ ಅವರು ಈ ಆದಂತ ಲೋಕಸಭಾ ಚುನಾವಣೆಯ ಹಿನ್ನಡೆ ಸಿಂಗಲ್ ಡಿಜಿಟ್ ಅದನ್ನಿಟ್ಟುಕೊಂಡು ಡಿ.ಕೆ.ಶಿ ಅವರ ಮೇಲೆ ಮೆಣಸಾರಲಿ ಕೊಟ್ಟಿದ್ರು. ಅಶೋಕ್ ಆಗ್ಬೋದು, ವಿಜಯೇಂದ್ರ ಆಗ್ಬೋದು, ನೀವು ಬರೀ ಸುಮ್ಮನೆ ಒಂದು ಪ್ರತಿಭಟನೆ ಅಂತೇಳಿ ಕೂಗುಬಿಟ್ಟು ಪೊಲೀಸರು ಎತ್ಕೊಂಡು ಹೋದ ತಕ್ಷಣ ಪತ್ರಿಕೆ ಅವರಿಗೆ, ಟಿವಿ ಅವರಿಗೆ ಪೋಸ್ಟ್ ಕೊಡೋದ್ರಷ್ಟೇ ನೀವು ಮಾಡಿದರೆ ಯಾವ ಪುರುಷಾರ್ಥವೂ ಸಾಧನೆ ಆಗುವುದಿಲ್ಲ. ರಾಜ್ಯಾಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಡಿ.ಕೆ.ಶಿ ಅವರ ಒಟ್ಟಿಗೆ ಪರ್ಸೆಂಟೇಜಿನ ವ್ಯವಹಾರದಲ್ಲಿದ್ದಾರೆ ಅನ್ನೋದನ್ನ ಬಿಜೆಪಿ ಅವರೇ ಅನಧಿಕೃತವಾಗಿ ಹೇಳ್ತಾರೆ. ದೇಶದಲ್ಲಿಯೇ ಅತ್ಯಂತ ವರ್ಸ್ಟೆಸ್ಟ್ ಪರ್ಫಾರ್ಮೆನ್ಸ್, ನೈತಿಕ ದಿವಾಳಿತನ, ಭ್ರಷ್ಟಾಚಾರ, ಮೋಸ, ವಂಚನೆ ಇವೆಲ್ಲದರಲ್ಲಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡಿದ್ರೆ ಅದು ಕರ್ನಾಟಕದ ಬಿಜೆಪಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವ್ರಿಗೂ ಹೇಳಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆನ್ನಾಗಿ ನಿಲ್ಲಿ. ಹಗರಣಗಳ ಸಂತೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಪ್ರತಿ ಒಂದರಲ್ಲೂ ಒಂದಾದ ಮೇಲೆ ಒಂದು ಹಗರಣ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ವಾಲ್ಮೀಕಿ ನಿಗಮದ ಸಂದರ್ಭದಲ್ಲಿ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಬಸನಗೌಡ ದದ್ದಲ್ ತಲೆಮರೆಸ್ಕೊಂಡಿದ್ದಾರೆ. ಯಾಕೆಂದರೆ ಇಡಿಯಿಂದ ಅರೆಸ್ಟ್ ಆಗುವಂಥ ಒಂದು ಭೀತಿಯಿಂದ ಅವರು ತಲ್ಲಣಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಡಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ನಾಗೇಂದ್ರ ಅವರನ್ನು ಹಾಜರುಪಡಿಸಿ ಅವರನ್ನು 6 ದಿನಗಳ ಕಾಲ ವಿಚಾರಣೆಗೆ ಇಡಿ ವಶಕ್ಕೆ ಪಡೆದಿದೆ. ಆ ಹೊತ್ತಿನಲ್ಲಿ ನ್ಯಾಯಾಲಯಕ್ಕೆ ಇಡಿ ಸಲ್ಲಿಸಿದ ವರದಿಯಲ್ಲಿ ಒಂದು ಭಯಾನಕವಾದಂಥ ಸತ್ಯ ಹೊರಗೆ ಬಿದ್ದಿದೆ. ಅಂದರೆ ಕಾಂಗ್ರೆಸ್ಸು ಹೈಕಮಾಂಡು ಕರ್ನಾಟಕವನ್ನು ATM ಆಗಿ ಬಳಸ್ತಾ ಇದೆ ಅನ್ನುವಂಥ ಅಮಿತ್ ಶಾ ಅವ್ರದ್ದಿರ್ಬೋದು, ಮೋದಿ ಅವ್ರದ್ದಿರ್ಬೋದು, ಅಥವಾ ಒಟ್ಟಿನ ವಿರೋಧಿ ಪಕ್ಷಗಳ ಏನು ಮಾತಿದೆ ಅದಕ್ಕೆ ತಕ್ಕಾಗಿ ಕರ್ನಾಟಕ ಸರ್ಕಾರ ನಡ್ಕೊಳ್ತಾ ಇದೆಯೇ ಅನ್ನೋದಕ್ಕೆ ಒಂದಾದ ಮೇಲೆ ಒಂದು ಸಾಕ್ಷ್ಯ ಸಿಗ್ತಾ ಇದೆ. ಇಡಿ ಹೇಳುವ ಪ್ರಕಾರ ತಾನು ಉಸ್ತುವಾರಿ ವಹಿಸಿಕೊಂಡಿದ್ದಂಥ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ 20 ಕೋಟಿಯನ್ನು ನಾಗೇಂದ್ರ ಅವರು ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ. ಅದಕ್ಕೆ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಮತ್ತು ದಾಖಲೆ ಸಿಕ್ಕಿದೆ ಅಂತ. ಅಂದರೆ ಇಡೀ ಕರ್ನಾಟಕದ ಜನರ ಟ್ಯಾಕ್ಸಿನ ತೆರಿಗೆಯ ಹಣ ಅಂತೇನಿದೆ ಅದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸು ಬೇರೆ ಬೇರೆ ರಾಜ್ಯದ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆಯ ಹಂತದಲ್ಲಿ ಎಲ್ಲ ಕಡೆಯೂ ಎಷ್ಟರ ಮಟ್ಟಿಗೆ ಅಂತಂದರೆ ಅಹಿಂದಿನ ನಾಯಕ ಸಿದ್ದರಾಮಯ್ಯನವರು ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಹಣ ಯಾರ್ದು? ಅದು ಪರಿಶಿಷ್ಟರ ಅಥವಾ ಒಂದು ಶೋಷಣೆಗೊಳಗಾದಂಥ ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ ಇಟ್ಟಂಥ ಹಣ, ಅದು SST ಹಣ, ಅದನ್ನು ಈ ರೀತಿ ದುರುಪಯೋಗ ಮಾಡಿಕೊಳ್ತಾರೆ ಅಂತಾದರೆ ಇದು ಸಂಪೂರ್ಣವಾಗಿ 18 ಏನು ಖಾತೆಗೆ ವರ್ಗಾವಣೆ ಆಗಿದೆ ಅದು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಇದು ಬಳಕೆಯಾಗಿದೆ ಅನ್ನೋದಕ್ಕೆ ಬೇರೆ ಯಾವುದೇ ರೀತಿಯ ನಿಮಗೆ ದಾಖಲೆಗಳು ಬೇಕಾಗಿಲ್ಲ. ಎಲೆಕ್ಷನ್ಗಾಗಿ ಬಿಟ್ಟಿ ಭಾಗ್ಯದ ಸಮರ್ಥನೆಗಾಗಿ ಯಾವ್ಯಾವ ಕಡೆ ಎಲ್ಲೆಲ್ಲಿಯ ಹಣ ಸಿಗುತ್ತೋ ಅದರ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಅದೆಲ್ಲವನ್ನು ಮಾಡಲಾಗಿದೆ. ಈಗ ಇಡಿ ಮತ್ತು CBI ತಲೆ ಮೇಲೆ ಬಂದು ಕೂತಿರೋದ್ರಿಂದ SIT ಅವರಿಗೆ ಮುಚ್ಚಾಕ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇದೇ ನಾಗೇಂದ್ರ ಅವರು ತನ್ನ ಹೆಸರನ್ನು ಯಾವುದೇ ಕಾರಣಕ್ಕಾಗೂ ಹೇಳಬಾರ್ದು ಅಂತ ಹೇಳಿದ್ದು ಕೂಡ ದಾಖಲೆಯಲ್ಲಿ ಈಗ ಮೆನ್ಷನ್ ಆಗಿದೆ. ನಾಗೇಂದ್ರನೇ ಇದರ ಕಿಂಗ್ ಪಿನ್ ಅನ್ನುವುದಂತೂ ಕೂಡ ಈಗ ಆಗ್ತಾ ಇದೆ. ಅಂದರೆ ನಾಗೇಂದ್ರರ ಮೂಲಕ ಸರ್ಕಾರ ಈ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಣಕಾಸು ಖಾತೆ ಯಾರ ಹತ್ರ ಇದೆ? ಮುಖ್ಯಮಂತ್ರಿಯವರ ಹತ್ರ ಇದೆ.
ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇನೆ 157 ಕೋಟಿ ಹಗರಣ ಆಗಲಿಕ್ಕೆ ಸಾಧ್ಯ ಇದೆಯೇ? ಅದರ ನಂತರ ಇನ್ನೊಂದು ಆಶ್ಚರ್ಯ ಅಂತಂದರೆ, ವಾಲ್ಮೀಕಿ ನಿಗಮದ ನಂತರ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಾರದೇನೆ ಹಣ ಲೂಟಿಯಾದದ್ದು, ವರ್ಗಾವಣೆಯಾದದ್ದು ಈಗ ದಾಖಲಾಗ್ತಾ ಇದೆ. ಇನ್ನೊಂದು ಹಗರಣ ಇದು. ಮೂಡ ಹಗರಣ ಆಯಿತು, ವಾಲ್ಮೀಕಿ ಆಯಿತು, ಈಗ ಪ್ರವಾಸೋದ್ಯಮದ್ದು. ಅದರ ಹಗರಣ ಹೊರಗೆ ಬರ್ತಾ ಇದ್ದ ಹಾಗೆಯೇ ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಆ ಹಗರಣದಲ್ಲಿ ಯಾರೇ ತಪ್ಪಿತಸ್ಥರಾದರೂ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತೇವೆ, ಇದು ನಿಮ್ಮ ಮಾಮೂಲಿ ಡೈಲಾಗು. ತನಿಖೆ ಆಗ್ತಾ ಇದೆ, ತನಿಖೆ ಮೇಲೆ ನಾವು ಪ್ರಭಾವ ಬೀರುವುದಿಲ್ಲ, ತನಿಖೆಯಲ್ಲಿ ಯಾವುದೇ ಸತ್ಯ ಹೊರಗೆ ಬರಲಿ ಅದನ್ನು ಒಪ್ಪಿಕೊಳ್ತೇವೆ, ಯಾರೇ ಶಿಕ್ಷೆಗೆ ಒಳಗಾಗುವುದಿದ್ದರೂ ಅದು ನಮ್ಮ ಪಕ್ಷದವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ನಾವು ಅದಕ್ಕೆ ತರತಮ್ಮತೆಯನ್ನು ಎಣಿಸೋದಿಲ್ಲ. ಇದು ಈ ಬೊಗಳೆಯನ್ನು ನಾವು ಭಾಳಷ್ಟು ಕೇಳಿದ್ದೇವೆ. ಇದು ಇನ್ನೊಂದು. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಬ್ಯಾಂಕ್ ಖಾತೆಯಿಂದ 2.47 ಕೋಟಿಗೂ ಹೆಚ್ಚಿನ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅಧಿಕಾರಿಗಳ ಗಮನಕ್ಕೆ ಬಾರದೇನೆ ಈ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಇದರ ಬಗ್ಗೆ ಈಗ ಬಾಗಲಕೋಟೆಯ IDBI ಬ್ಯಾಂಕಿನ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಾದಂಥ ಗೋಪಾಲ್ ಹಿತ್ತಲಮನಿ ಅವರ ಮೇಲೆ ಈಗ ಕೇಸನ್ನು ದಾಖಲೆ ಮಾಡಿದ್ದಾರೆ. ಜುಲೈ 11ರಂದು ದೂರು ದಾಖಲೆ ಆಗಿದೆ, ತನಿಖೆ ನಡೀತಾ ಇದೆ. ಅಕ್ಟೋಬರ್ 22, 2021ರಿಂದ ಫೆಬ್ರವರಿ 22, 2024 ನಡುವೆ 21 ಬಾರಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ನೋಡಿ, ಅಲ್ಲಿ DC ಒಬ್ಬರು ಹೆಣ್ಮಗಳು ಹೇಳ್ತಾರೆ, ಇದು ನಮ್ಮ ಗಮನಕ್ಕೆ ಈಗಷ್ಟೇ ಬಂದಿದೆ, ಇದು ಏನು ಅಂತ ನಾವೀಗ ಬ್ಯಾಂಕಿನವರನ್ನು ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಸಂಪರ್ಕದಲ್ಲಿದ್ದೇವೆ, ಚರ್ಚಿಸ್ತಾ ಇದ್ದೇವೆ. ಆದರೆ ಪ್ರವಾಸೋದ್ಯಮ ಇಲಾಖೆ ಆಗಾಗ ಅಕೌಂಟ್ ಚೆಕ್ ಮಾಡಬೇಕಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು. ಅಂದರೆ ಪ್ರವಾಸೋದ್ಯಮ ಇಲಾಖೆ ಇಷ್ಟರ ಮಟ್ಟಿಗೆ ದಡ್ಡತನದ ಪರಮಾವಧಿನ, ಅಥವಾ ಸರ್ಕಾರಿ ಇಲಾಖೆ ಅಂದರೆ ಹೀಗೇನಾ? ನಿಮಗೆ ಆಗಾಗ ಅಕೌಂಟ್ ಚೆಕ್ ಮಾಡಬೇಕು, ಬ್ಯಾಂಕಿನ ವ್ಯವಹಾರ ಏನಾಗ್ತಾ ಇದೆ, ಎಷ್ಟು ಡ್ರಾ ಆಗ್ತಾ ಇದೆ, ಎಲ್ಲಿಗೆ ಹಣ ಹೋಗ್ತಾ ಇದೆ, ಇದರ ಬಗ್ಗೆ ಕೂಡ ಒಂದು ಕಣ್ಣಿಡುವಂಥ ಕೆಲಸವನ್ನು ಪ್ರವಾಸೋದ್ಯಮ ಇಲಾಖೆ ಮಾಡ್ತಾ ಇಲ್ಲ ಅಂತಾಯ್ತು. ಅಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನುವಂಥ ನಿರ್ಲಕ್ಷ್ಯ ಯಾವ ಮಟ್ಟದಲ್ಲಿದೆ? 21ರಿಂದ ಆಗಿದೆ, 21 ಬಾರಿ, ಆದರೂ ಇವರ ಗಮನಕ್ಕೆ ಬರಲಿಲ್ಲ. ಇದು ನಮ್ಮ ಸರ್ಕಾರದ ವೈಖರಿ. ಮತ್ತೆ ಮಾತೆತ್ತಿದರೆ ನಾವು ಸುಬಗರು, ನಾವು ಇದು ಮೋದಿಯವರ ಮೇಲೆ ಆರೋಪ. ಇಡೀ ದೇಶದ ಒಂದು ಸಣ್ಣ ಸಣ್ಣ ಮುದ್ರಾ ಯೋಜನೆ ಅಂತದ್ದಿರ್ಬೋದು, ಕಾಡಿನಲ್ಲಿ ಹಳ್ಳಿಗಳಲ್ಲಿರುವ ಮನೆಗಳಿಗೆ ಕೇಂದ್ರ ಸರ್ಕಾರ ಬೆಳಕು ಕೊಡುವಂಥ ಯೋಜನೆ ಇರ್ಬೋದು, ಅದರ ಹಣ ಪಾವತಿಗೆ ಅದಕ್ಕೆ ಅದರದೇ ಆದಂಥ ಒಂದು ತಂಡ ಬರ್ತದೆ, ಪರಿಶೀಲಿಸ್ತದೆ, ರೂಪಾಯಿಯನ್ನು ಲೆಕ್ಕ ಹಾಕಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ನೀವೇನು ಕತ್ತೆ ಕಾಯ್ತಾ ಇದ್ದೀರಿ? ಒಂದೊಂದು ಇಲಾಖೆಯಲ್ಲಿ ಇಂಥ ಬ್ರಹ್ಮಾಂಡದ ಭ್ರಷ್ಟಾಚಾರ. ಈಗ ಯಾರು ಮಾತಾಡೋದಿಲ್ಲ, ಬುದ್ಧಿಜೀವಿಗಳು ಇಲ್ಲ, ಎಡಪಂಥೀಯರು ಇಲ್ಲ, ಯಾವ ಸಮಾಜೋದ್ಧಾರಕರು ಇಲ್ಲ. ಈಗ ಸ್ವತಃ ಸಿದ್ದರಾಮಯ್ಯನವರ ಆಪ್ತರೇ ಮೌನಕ್ಕೆ ಜಾರಿದ್ದಾರೆ. ಕೃಷ್ಣ ಬೈರೇಗೌಡರಿಲ್ಲ, ದಿನೇಶ್ ಗುಂಡೂರಾವ್ ಇಲ್ಲ, ರುದ್ರಪ್ಪ ಇಲ್ಲ, ಖರ್ಗೆ ಅವರಿಲ್ಲ. ಸದನದ ಒಳಗೂ ಸದನದ ಹೊರಗೂ ಏನಾದರೂ ಒಂದು ಪ್ರತಿಪಕ್ಷ ಮಾತಾಡಿದ್ರೆ ಸಾಕು, ಒಳ್ಳೆ ನಾಯಿಗಳಾಗಿ ನುಗ್ಗುತ್ತಾ ಇದ್ರು. ಸಿದ್ದರಾಮಯ್ಯನವರ ಆಪ್ತ ಗುಂಪು ಎಲ್ಲೋಯ್ತೀಗ? ಎಲ್ಲೂ ಇಲ್ಲ. ಯಾಕೆ ಅಂತಂದರೆ ಇದೇ ಹಗರಣ, ಪ್ರತಿಯೊಂದು ಹಗರಣ ಯಾವ ಮಟ್ಟಕ್ಕೆ ಸರ್ಕಾರದ ಘನತೆಯನ್ನು ಕುಂದಿಸ್ತಾ ಇದೆ, ಅದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಾ ಇದೆ, ಮತ್ತು ಇಡೀದಾಗಿ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಅದು ಮಸಿನಾಮವನ್ನು ಸರಿಯಾಗಿ ಬಡಿತಾ ಇದೆ. ಮೂಡ ಹಗರಣದಲ್ಲಿ ಈಗ HD ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಏನದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪರಿಹಾರ ಪಡೆದಿರುವ ಜಮೀನು ಮೂಡಾಗೆ ಸೇರಿದ್ದು, ಮೃತಪಟ್ಟವರ ಹೆಸರಿನಲ್ಲಿ ಜಮೀನು ಡಿನೋಟಿಫಿಕೇಶನ್ ಆಗಿದೆ ಅಂತ ಅವರು ದಾಖಲೆಯನ್ನು ತೋರಿಸಿ ಇನ್ನೊಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ 2009 ಮತ್ತು 10ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಏನು
ಈ ಬಾಮೈದನಿಗೆ ಅದು ಪಟ್ಟ ಆಗತ್ತೆ, ಅಲ್ಲಿಂದ ಅವರು ಗಿಫ್ಟ್ ಡೀಡ್ ಆಗತ್ತೆ, ಅಲ್ಲಿಂದ ಸುರಾಗತ್ತಲ್ಲ ಈ ಮೂಡದ ಹಗರಣ. ಒಂದ ಎರಡ ಇದು ಅಕ್ರಮ, ಕಾನೂನು ಬಾಹಿರ, ಎಲ್ಲವೂ ಮುಖ್ಯಮಂತ್ರಿಗಳ ಕಾಲಿಗೆ ಕೊರಳಿಗೆ ಸುತ್ತಕೊಳ್ತಾ ಇದೆ. ಆಪ್ತ ವಲಯ ಹೇಗೆ ಮಾತಾಡ್ತದೆ? ಯಾರು ಮಾತಾಡ್ತಾರೆ? ಏನು ಓತಪ್ರೋತವಾಗಿ ಟ್ವೀಟ್ ಮೇಲೆ ಟ್ವೀಟ್ ಮಾಡುವವರು ಎಲ್ಲೋದ್ರೀಗ? ಅಪಕೀರ್ತಿಯನ್ನು ತರ್ತಾ ಇದೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ, ಮುಜುಗರವನ್ನು ತರ್ತಾ ಇದೆ, ರಾಷ್ಟ್ರೀಯ ಸುದ್ದಿ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಇಡೀ ಬಣ ಡಿ ಕೆ ಶಿ ಅವರ ಮೇಲೆ ಪ್ರಹಾರ ಮಾಡಿ, ಡಿ ಕೆ ಶಿ ಅವರು ಈ ಆದಂಥ ಲೋಕಸಭಾ ಚುನಾವಣೆಯ ಹಿನ್ನಡೆ ಸಿಂಗಲ್ ಡಿಜಿಟು ಅದನ್ನಿಟ್ಟುಕೊಂಡು ಡಿ ಕೆ ಶಿ ಅವರ ಮೇಲೆ ಮೆಣಸಾರಲಿಕ್ಕೆ ಕೊಟ್ಟಿದ್ರು. ಸ್ವತಃ ತಮ್ಮನನ್ನೇ ಗೆಲ್ಸ್ಕೊಂಡು ಬರಲಿಕ್ಕಾಗಿಲ್ಲ, ಇವರು ಏನು ಕಡ್ದು ಉಳಿಸ್ತಾರೆ ಅಂತ. ಆದರೆ ಈಗ ಒಂದು ಮೂಲದ ಪ್ರಕಾರ ತಮ್ಮ ಮೇಲೆ, ತಮ್ಮ ಡಿ ಸಿ ಎಂ ಹುದ್ದೆಯ ಮೇಲೆ ಒಂದು ಈ ಸರ್ಕಾರ ರಚನೆ ಆಗುವ ಹಂತದಲ್ಲಿ ಆದಂಥ ಒಳ ಒಪ್ಪಂದದ ಪ್ರಕಾರ 50-50 ಸರ್ಕಾರ, ಮೊದಲು ಸಿದ್ದರಾಮಯ್ಯನವರು, ಆಮೇಲೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗುವಂಥ ಕನಸಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಸಿದ್ದರಾಮಯ್ಯನವರ ಗುಂಪೇನು ಮಾಡಿತ್ತು. ರಾಜಣ್ಣ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ವಾರ್ನ್ ಮಾಡಿದರು, ಖರ್ಗೆ ಅವರು ವಾರ್ನ್ ಮಾಡಿದರು. ರಾಜ್ಯದ ಕಾಂಗ್ರೆಸ್ಸಿನ ಪಕ್ಷದ ಅಧ್ಯಕ್ಷರಾದಂಥ ನೆಲೆಯಲ್ಲಿ ಡಿ ಕೆ ಶಿ ಅವರು ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅಂತಂದರು. ಯಾರೂ ಕ್ಯಾರ್ ಮಾಡಿರಲಿಲ್ಲ. ಆವಾಗ ಈ ಮೂಡ ಹಗರಣ ಎದ್ದು ಬಿತ್ತು. ಇದು ಎಲ್ಲಿಂದ ಎದ್ದು ಬಿತ್ತು? ಯಾರು ಮಾಡಿದ್ರು ಇದನ್ನು? ಇದರ ಹಿಂದಿರುವಂಥ ಶಕ್ತಿ ಯಾವುದು? ಇವೆಲ್ಲವೂ ಈಗ ಚರ್ಚೆ ಆಗ್ತಾ ಇರುವಾಗ ಕಾಂಗ್ರೆಸ್ಸಿನವರಿಗೆ ಗೂಟ ಇಟ್ಟಿದ್ದಾರೆ ಅಂತ ಒಂದು ಮಾತು ಬರ್ತಾ ಇದೆ. ಅದು ಪ್ರಶ್ನೆ ಬೇರೆ. ಆದರೆ ಅದು ಏನೇ ಆದರೂ ಕೂಡ ಈ ಪ್ರಕರಣ ಸಾಮಾನ್ಯ ಪ್ರಕರಣ ಅಲ್ಲ, ಅಸಾಮಾನ್ಯವಾದಂಥ ಪ್ರಕರಣ. ಸಾಮಾಜಿಕ ನ್ಯಾಯದ ಬಗ್ಗೆ ನಾನೇ ಅನ್ನುವಂಥ ಸಿದ್ದರಾಮಯ್ಯನವರ ಇಡೀ 40 ವರ್ಷದ ರಾಜಕೀಯ ಜೀವನಕ್ಕೆ ಮಸಿ ಬಳ್ಕೊಳ್ಳುವಂಥ ಕೆಲಸ ಇದು. ಇನ್ನೂ ಏನು ಕಡಿಮೆ ಆಗಿಲ್ಲ. NR ರಮೇಶ್ ಅವರ ಕೈಯಲ್ಲಿ ಸಿದ್ದರಾಮಯ್ಯನವರ ಕುತ್ತಿಗೆ ಹಿಡಿಯುವಂಥ ಕಾನೂನಿನ ಮೂಲಕ ಕೇಸುಗಳು ಈಗಾಗಲೇ ದಾಖಲಾಗ್ತಾ ಇದೆ. ಅವರು ಕೂಡ ಮೂಡ ಕೇಸಿನ ಡಿಗ್ಗಿಂಗಿಗೆ ಈಗ ಇಳಿದಿದ್ದಾರೆ. ಅವರು ಇಳಿದ್ರೇನು ಕಡಿಮೆ ಇಲ್ಲ, ಅವರು ಇಂಚಿಂಚು ಶೋಧಿಸ್ತಾರೆ. ನಮ್ಮ ದರಿದ್ರ ಕರ್ನಾಟಕ BJPಯವರಿಗೆ NR ರಮೇಶ್ ಅವರ ಕೆಲಸ ಗೊತ್ತಾಗ್ತಾ ಇಲ್ಲ ಅಷ್ಟೇ. ದೌರ್ಭಾಗ್ಯ ಅದು ದೌರ್ಭಾಗ್ಯದ ಪ್ರಶ್ನೆ ಅಂತ ಭಾವಿಸಬೇಡಿ. ಅದು ರಾಜಕೀಯ. ಏನು ರಾಜಕೀಯ? ಸಿದ್ದರಾಮಯ್ಯನವರ ಮೇಲೇ ಈ 2 ಪ್ರಕರಣ ಪಾಯಿಂಟ್ ಔಟ್ ಆಗ್ತಾ ಇದೆ, ಕೇಂದ್ರೀಕರಿಸಲ್ಪಡ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿ ನಿಂತು ಜನರ ಎದುರು ಮುಖಭಂಜನಕ್ಕೆ ಒಳಗಾಗಿದ್ದಾರೆ. ಅವರ ಆತ್ಮವಿಶ್ವಾಸ ಕಳೆದೋಗ್ತಾ ಇದೆ. ಅವರ ಆಪ್ತ ವಲಯವೇ ಅವರ ಬೆಂಗಾವಲಿಗೆ ನಿಲ್ತಾ ಇಲ್ಲ. ಯಾರೂ ಸಮರ್ಥನೆ ಮಾಡ್ತಾ ಇಲ್ಲ. ಎಲ್ಲರೂ ಹಿಂದೆ ಸರಿದಿದ್ದಾರೆ, ಮೌನ ವಹಿಸಿದ್ದಾರೆ. ಕೇಂದ್ರದಿಂದ ಬೇರೆ ಪ್ರೆಷರ್ ಬೀಳ್ತಾ ಇದೆ. ಅದರ ಮೇಲೆ ಮಿಸ್ತ್ರಿ ಅವರ ಸತ್ಯಶೋಧನಾ ಸಮಿತಿಯ ವರದಿ ಪ್ರಕಟ ಆಗಿದೆ. ಇಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ. BJPಯವರೊಟ್ಟಿಗೆ ಕೈ ಜೋಡಿಸಿದ್ದಾರೆ ಇಲ್ಲಿಯ ಸಚಿವರು ಮತ್ತು ಶಾಸಕರು. ಯಾಕೆಂತಂದರೆ ಅವರಿಗೆ ಕೇಂದ್ರದ ಚುನಾವಣೆ, ಲೋಕಸಭಾ ಚುನಾವಣೆ ಮುಖ್ಯವೇ ಅಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಿರಂತರತೆಯನ್ನು ಕಾದುಕೊಳ್ಬೇಕು ಅಂತಾದರೆ ನಾವು BJPಯವರೊಟ್ಟಿಗೆ ಒಳ ಒಪ್ಪಂದವನ್ನು ಮಾಡಿಕೊಳ್ಳಲೇಬೇಕಾಗತ್ತೆ ಅನ್ನುವಂಥ ನಿಲುವಿಗೆ ಬಂದದ್ರಿಂದ, ಅವರ ನಿಷ್ಕ್ರಿಯತೆ ಮತ್ತು ಅವರು ಪಕ್ಷದ್ರೋಹ ಮಾಡಿರೋದ್ರಿಂದ ನಾವು ಸಿಂಗಲ್ ಡಿಜಿಟ್ಗೆ ತೃಪ್ತಿ ಪಡಬೇಕಾಯಿತು. ಮತ್ತು ಪಕ್ಷಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಾವಯವ ಸಂಬಂಧ ಇಲ್ಲ. ಈ ರೀತಿಯ ಎಲ್ಲ ವರದಿಗಳು ಪ್ರಕಟ ಆಗಿದೆ. ಆದರೆ ನೆನಪಿಡಿ, ಇದು ಕೇವಲ ಕಾಂಗ್ರೆಸ್ಸಿನ ಸಮಸ್ಯೆ ಅಷ್ಟೇ ಅಲ್ಲ. ಯತ್ನಾಳ್ ಮಾತಾಡಿದಾಗ ನಾವು ಬೈದಿದ್ದೇವೆ, ನಾವು ಅವರನ್ನು ವಿರೋಧಿಸಿದ್ದೇವೆ. ಆದರೆ ಯತ್ನಾಳ ಬಾಯಿ ಮರದ ಬಾಯಿ ಆಗಿದ್ರೆ ಇಷ್ಟೊತ್ತಿಗೆ ಹೊಟ್ಟೋಗ್ತಾ ಇತ್ತು, ಅದು ಚೂರಾಗ್ತಾ ಇತ್ತು, ಅಷ್ಟು ಒಟಗುಡ್ತಾರೆ ಅವರು. ಆದರೆ ಯತ್ನಾಳು ಹೇಳುವುದರಲ್ಲೂ ಎಲ್ಲೋ ಒಂದು ಕಡೆ ಸತ್ಯ ಇದೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಏನು ಅಶೋಕ್ ಆಗ್ಬೋದು, ವಿಜಯೇಂದ್ರ ಆಗ್ಬೋದು,
ನೀವು ಬರೀ ಸುಮ್ಮನೆ ಒಂದು ಪ್ರತಿಭಟನೆ ಅಂತೇಳಿ ಕೂಗುಬಿಟ್ಟು ಪೊಲೀಸರು ಎತ್ಕೊಂಡು ಹೋದ ತಕ್ಷಣ ಪತ್ರಿಕೆ ಅವರಿಗೆ ಟಿ ವಿ ಅವರಿಗೆ ಪೋಸ್ಟ್ ಕೊಡೋದ್ರಷ್ಟೇ ನೀವು ಮಾಡಿದರೆ ಯಾವ ಪುರುಷಾರ್ಥವೂ ಸಾಧನೆ ಆಗುವುದಿಲ್ಲ. ಇದಕ್ಕೆ ಪ್ರತಿಭಟಿಸುವ ಬೇರೆ ವಿಧಿವಿಧಾನವೇ ಇದೆ. ಮೂಡ ಹಗರಣ ಇಷ್ಟು ಜ್ವಲಿತಗೊಳ್ಳುವಂಥ ಸಂದರ್ಭದಲ್ಲೂ ಯತ್ನಾಳ್ ಅವರು ದೆಹಲಿಯಲ್ಲೂ ಕೂತ್ಕೊಂಡು ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ, ಅಲ್ಲಿ ಅವರು ಲೆಟ್ರನ್ನು ಕೊಡ್ತಾ ಇದ್ದಾರೆ, ಮೌನವಾಗಿದ್ದಾರೆ. ಆ ಮೌನದ ಅರ್ಥ ಏನು, ಅದು ಮುಂದೇನು ಘಟಿಸಲಿಕ್ಕಿದೆ, ಅದನ್ನು ನಾವೀಗ ನಿರೀಕ್ಷೆ ಮಾಡಬೇಕಾಗಿದೆ. ಅದರ ಮಧ್ಯೆ ಅವರು ಹೇಳಿದ ಮಾತನ್ನು ನೀವು ಒಂದಿಷ್ಟು ಗಮನಿಸ್ತಾ ಹೋದರೆ ನೋಡಿ, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಈಗ ಪ್ರವಾಸೋದ್ಯಮದ ಹಗರಣ, ಅದರ ಜೊತೆಗೆ ಯಾವುದೇ ರೀತಿಯಲ್ಲೂ ಅವರು 40% ಮತ್ತು ಪೇ ಸಿ ಎಂ ಅಂತೇನು ಹೇಳಿದರು ಅದು ಶುದ್ಧ ಸುಳ್ಳು ಅನ್ನೋದನ್ನು NR ರಮೇಶ್ ಈಗಾಗಲೇ ಹಲವು ದಾಖಲೆಗಳ ಸಮೇತ ಮುಂದಿಟ್ಟಿದ್ದಾರೆ. ಈ ಸರ್ಕಾರದಲ್ಲಿ 26ರಿಂದ 28% ಲಂಚ ನಡೀತಾ ಇದೆ ಮತ್ತು ಗುತ್ತಿಗೆದಾರರ ಹತ್ರ ವಸೂಲು ಮಾಡಲಾಗ್ತಾ ಇದೆ. ಅಷ್ಟು ಪರ್ಸೆಂಟ್ ಇಲ್ಲಿ ಲಂಚ ನಡೀತಾ ಇದೆ. ಕೆಂಪಣ್ಣ ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ, ಕೆಂಪಣ್ಣ ಸ್ಪಾನ್ಸರ್ಡ್ ಬೈ ಸಿದ್ದರಾಮಯ್ಯ ಅಂತ ಅವ್ರು ನೇರವಾಗಿ ಆರೋಪ ಮಾಡಿದರು. ಸೊ ಇಲ್ಲೇನಾಗಿದೆ ಅಂದರೆ ನೀವು ಗಮನಿಸಬೇಕು, 23ರ ವಿಧಾನಸಭಾ ಚುನಾವಣೆಯ ಸಂದರ್ಭದಿಂದ ಪೇ ಸಿ ಎಮ್ ಮತ್ತು 40% ಗುತ್ತಿಗೆದಾರರ ಏನು ಆ ಭ್ರಷ್ಟಾಚಾರದ ಆರೋಪ ಇದೆ ಕಾಂಗ್ರೆಸ್ಸಿಂದು, ಅದರ ವಿರುದ್ಧವಾಗಿ ಒಂದು ಸರಿಯಾದಂಥ ಪ್ರತಿಭಟನೆಯೇ ನಡೆದಿಲ್ಲ. ಅದರ ವಿರೋಧಿಸುವಂಥ ಒಂದು ಪ್ರಖರವಾದಂಥ ವಿರೋಧವೇ ವ್ಯಕ್ತವಾಗಿಲ್ಲ BJPಯಿಂದ. ಯಾಕೆ ಅದು? ಅಂದರೆ ಕಾಂಗ್ರೆಸ್ಸಿನ ನಾಯಕರೊಟ್ಟಿಗೆ BJP ನಾಯಕರ ಒಳ ಒಪ್ಪಂದ ಇದೆ ಅನ್ನೋದನ್ನು ಸಾಮಾನ್ಯ ಜನ ಕೂಡ ಅರ್ಥ ಮಾಡ್ಕೋಬೋದು. ಈಗಲೂ ನೋಡಿ ನೀವು, ಕೇಂದ್ರ ಸರ್ಕಾರ ಅಮಿತ್ ಶಾನ ಮೂಲಕ ಅಲ್ಲಿಂದ ಒದ್ದು ಬಂದ ಮೇಲೆ ವಿಜಯೇಂದ್ರನ ಕರೆದು ಯಗ್ಗಮುಗ್ಗ ಕ್ಲಾಸ್ ತಗೊಂಡ ಮೇಲೆ ಇಲ್ಲಿ ಸ್ವಲ್ಪ ಚುರುಕಾಯಿತು. ಅದರ್ವೈಸ್ ಜನತಾ ಪಕ್ಷದ ಜನತಾದಳದ ಕುಮಾರಸ್ವಾಮಿಯವರು ಒಬ್ಬರೇ ಏಕಾಂಗಿಯಾಗಿ ಅಭಿಮನ್ಯು ಥರ ಹೋರಾಡ್ತಾ ಇದ್ರು. ದಾಖಲೆ ಮೇಲೆ ದಾಖಲೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಈಗಲೂ ಅವರು ಕೇಂದ್ರ ಸಚಿವರು, ಅಲ್ಲಿ ಜವಾಬ್ದಾರಿ ಇದೆ. ಶುಕ್ರವಾರದವರೆಗೆ ನೀವು ಸ್ಟೇಷನ್ ಬಿಡಬಾರ್ದು ಅಂತ ಮೋದಿಯವರ ಅಪ್ಪಣೆ ಇದೆ. ಶುಕ್ರವಾರದಿಂದ ಶನಿವಾರ ಆದಿತ್ಯವಾರ 3 ದಿನ ನೀವು ರಾಜ್ಯಕ್ಕೂ ಹೋಗ್ಬೋದು, ಬೇರೆ ಬೇರೆ ಕೆಲಸ ಮಾಡ್ಬೋದು. ಮತ್ತು ಸೋಮವಾರದಿಂದ ಗುರುವಾರದವರೆಗೆ ದೆಹಲಿಯಲ್ಲಿ ಇರತಕ್ಕದ್ದು ಅಂತ. ಆದರೂ ಕೂಡ ಅವರು ಮೂಡ ಹಗರಣದ ಬಗ್ಗೆ ವಿಜಯೇಂದ್ರ ಅಥವಾ ಅಶೋಕ್ ಆಗ್ಬೋದು, ಅಶ್ವಥ್ ನಾರಾಯಣ ಆಗ್ಬೋದು, ಈ ಯಾವ BJPಯ ಮುಖಂಡರು ಕೂಡ ಅಷ್ಟು ಆಳಕ್ಕೆ ಇಳಿದು ಡಿಗ್ ಮಾಡಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಬೀದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹಳೆ ಶೈಲಿಯ ಸಾಂಪ್ರದಾಯಿಕವಾದಂಥ ಪ್ರತಿಭಟನೆ. ಈಗ ಅದೆಲ್ಲ ನಡೆಯುವುದಿಲ್ಲ. ಈಗ ನೀವು ಏನಿದ್ರೂ ಪ್ರೂಫ್ ಕೊಡಬೇಕು, ದಾಖಲೆ ಕೊಡಬೇಕು, ಕಾನೂನಿನ ಮೂಲಕ ಕುತ್ತಿಗೆ ಹಿಡಿಬೇಕು. ಅದು ಈಗ NR ರಮೇಶ್ ಮಾಡ್ತಾ ಇದ್ದಾರೆ. ಕರ್ನಾಟಕದ BJPಯವರ ಹತ್ರ ಒಂದೇ ಒಂದು ಈ ರೀತಿಯ ಒಂದು ಶೋಧನಾ ಸಮಿತಿ ಇಲ್ಲ. ಒಂದು ಪ್ರಕರಣವನ್ನು ಹಿಂದೆ ಹೋಗಿ ಅದರ ಸಂಪೂರ್ಣ ರೆಕಾರ್ಡ್ ತೆಗೆದು ಅದನ್ನು ಮಾಧ್ಯಮದ ಎದುರಿಟ್ಟು ಅಲ್ಲಿ ಪ್ರತಿಭಟನೆ ಮಾಡುವ ಮತ್ತು ಕೋರ್ಟ್ ಮೂಲಕ ಕೇಸ್ ಹಾಕಿ ಅದನ್ನು ಗೆಲ್ಲುವ ಅಥವಾ ಹೋರಾಟ ಮಾಡುವ ಯಾವ ತಾಕತ್ತನ್ನೂ ಮಾಡ್ತಾ ಇಲ್ಲ. ಯಾಕೆ? ಇದು ಯತ್ನಾಳ್ನ ಪ್ರಶ್ನೆ. ಯಾಕೆ ಅಂತಂದರೆ ಈಗಾಗಲೇ ಇದು ಮಾತುಕತೆ ಆಗ್ತಾ ಇರುವಂಥ ಅವರದ ವಲಯದಲ್ಲಿ ಬರುವಂಥ ಸುದ್ದಿ ಇದು. ಏನು ಅಂತಂದರೆ BJPಯ ರಾಜ್ಯಾಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ DKC ಅವರ ಒಟ್ಟಿಗೆ ಪರ್ಸೆಂಟೇಜಿನ ವ್ಯವಹಾರದಲ್ಲಿದ್ದಾರೆ ಅನ್ನೋದನ್ನು BJPಯವರೇ ಅನಧಿಕೃತವಾಗಿ ಹೇಳ್ತಾರೆ. ಆದ್ದರಿಂದಲೇ ಕರಾರುವಕ್ಕಾಗಿ ಅವರು ಯಾವುದೇ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಅದು ಸದನದ ಒಳಗೂ ಅಷ್ಟೇ, ಸದನದ ಹೊರಗೂ ಅಷ್ಟೇ. ಹೊಂದಾಣಿಕೆ ರಾಜಕೀಯ. ನೀ ನನಗಿದ್ದರೆ ನಾನು ನಿನಗೆ, ಇಲ್ಲದೇ ಇದ್ದರೆ ಈಗ ಯಡಿಯೂರಪ್ಪನವ್ರ ಕಾಲವೋ ಅಥವಾ ಹಿಂದಿನ ಕಾಲವೋ ಆಗಿದ್ದಿದ್ರೆ, ನೀವು ಪ್ರಾಮಾಣಿಕರೇ ಆಗಿದ್ದಿದ್ರೆ ಪ್ರತಿಪಕ್ಷದಲ್ಲಿ ನಿಂತು ನಿಜವಾಗಿಯೂ ಕಾಂಗ್ರೆಸ್ಸಿನ ಹಗರಣವನ್ನು ಮತ್ತು ಕಾಂಗ್ರೆಸ್ಸಿನ ದೌರ್ಬಲ್ಯವನ್ನು ಜನರ ಮಧ್ಯೆ ಇಟ್ಟುಕೊಂಡು ಅವರನ್ನು ಸಂಪೂರ್ಣವಾಗಿ ಕೈ ಬಾಯಿ ಮನಸ್ಸನ್ನು ಕಟ್ಟಾಕಬೇಕು ಅಂತಿದ್ದಿದ್ರೆ ಜನರ ಎದುರು ಅವರು ಯಾವ
ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿ ನೀವು ಭ್ರಷ್ಟಾಚಾರಿಗಳು ಅಂಥೇಳಿ PCM ಮತ್ತು 40% ಆ ಭ್ರಷ್ಟಾಚಾರವನ್ನು ಇಟ್ಟುಕೊಂಡು ಪರ್ಸೆಂಟೇಜ್ ವ್ಯವಹಾರವನ್ನು ಇಟ್ಟುಕೊಂಡು ಏನು ಅವರು ಅಧಿಕಾರಕ್ಕೆ ಬಂದರು, ನೀವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಸುಳ್ಳು. ನಿಮ್ಮ ಅಧಿಕಾರದ ಅವಧಿಯಲ್ಲಿ ನಿಮ್ಮದೇ BJPಯ ಮುಖಂಡ NR ರಮೇಶ್ ಅವರ ಹತ್ರ ದಾಖಲೆ ಸಿಗುತ್ತೆ. 26-28% ಅಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ, ಮತ್ತು ಪ್ರತಿಯೊಂದರಲ್ಲಿ ಕೂಡ ಯಾವ ರೀತಿ ಕೊಡುಕೊಳ್ಳು ವ್ಯವಹಾರ ನಡೀತಾ ಇದೆ, ಯಾವ್ಯಾವ ನಿಗಮದಿಂದ ಎಷ್ಟೆಷ್ಟು ಹಣ ಸೋರಿ ಹೋಗ್ತಾ ಇದೆ, ಬಿಟ್ಟಿ ಭಾಗ್ಯಕ್ಕಾಗಿ ಯಾವ ರೀತಿ ಆರ್ಥಿಕ ದಿವಾಳಿತನವನ್ನು ತರಲಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಎಂತೆಂಥ ಬರ್ಬರವಾದಂಥ ದಿನಗಳನ್ನು ಈ ಕರ್ನಾಟಕ ನೋಡಲಿಕ್ಕಿದೆ, ಇವೆಲ್ಲವನ್ನು NR ರಮೇಶ್ ಅವರು ಹೇಳ್ತಾರೆ, ದಾಖಲೆ ಸಮೇತ ಹೇಳ್ತಾರೆ BJPಯ ಮುಖಂಡರವರು. ಆದರೆ ಅವರ ರೀತಿಯಲ್ಲಿ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಯಾರೂ ಕೂಡ ಮಾತಾಡೋದಿಲ್ಲ. ಯಾಕೆ? ಇಂಥ ಬ್ರಹ್ಮಾಂಡ ಪ್ರಕರಣಗಳು ಸಿಕ್ಕಿದೆ, ಬ್ರಹ್ಮಾಸ್ತ್ರ ಸಿಕ್ಕಿದೆ. ಕೇವಲ ರೋಡಲ್ಲಿ ಪ್ರತಿಭಟನೆ, ಪೊಲೀಸರು ಬಂದು ಅರೆಸ್ಟು, ಮುಗಿದೋಯ್ತು ಕತೆ. ಅದರ ನಂತರ ಕಾನೂನಾತ್ಮಕವಾಗಿಯೋ ಕರಾರುವಕ್ಕಾಗಿಯೋ ಯಾವ ಪ್ರತಿಭಟನೆಯೂ ಇಲ್ಲ. ಅದೇ ಕಾಂಗ್ರೆಸ್ಸಿನವರು ಸುಳ್ಳನ್ನೇ ಯಾವ ರೀತಿಯಲ್ಲಿ ನಿಮಗೆ ವಿಧಾನಸೌಧದ ಚುನಾವಣೆ ಅಥವಾ ವಿಧಾನಸಭೆಯ ಚುನಾವಣೆಯ ಪೂರ್ವದಲ್ಲಿ ಅದನ್ನು ಆ ಸುಳ್ಳನ್ನು ಜನರ ಮನಸ್ಸಿನಲ್ಲಿ ಹೇಗೆ ಸತ್ಯೀಕರಿಸುವ ಕೆಲಸ ಮಾಡಿದ್ರು ಅವರು. ಆ ರೀತಿಯ ಕರಾರುವಕ್ಕಾದಂಥ ಯಾವ ಪ್ರತಿಭಟನೆ ಮತ್ತು ಯಾವುದೇ ರೀತಿಯ ಚಳವಳ ನಡೀತಾ ಇಲ್ಲ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರ ಆರೋಪ ಅದು ಆರೋಪ ಅಲ್ಲ, ಅದು ಸತ್ಯ. ಎಲ್ಲ BJPಯವರ ಕೈ ಕಾಂಗ್ರೆಸ್ಸಿನವರ ಕಿಸೆಯಲ್ಲಿದೆ. ನೀವು ನಮ್ಮ ಹತ್ರ ಜೋರಾಗಿ ಬಂದರೋ ನಾವು ನಿಮ್ಮ ಟ್ರಂಪ್ ಕಾರ್ಡ್ ತೆಗಿತೇವೆ, ಅಥವಾ ವ್ಯಾವಹಾರಿಕವಾಗಿ ನೀವು ನಮ್ಮೊಟ್ಟಿಗೆ ಇರಬೇಕೋ ನೀವು ಪ್ರತಿಭಟಿಸಿದ ಹಾಗೆ ಪ್ರತಿಭಟಿಸಿ. ಈ ರೀತಿಯ ಹೊಂದಾಣಿಕೆ ರಾಜಕಾರಣ ಇದು ಕಾಂಗ್ರೆಸ್ಸಿನ ಒಳಗಡೆ ಅಷ್ಟೇ ಅಲ್ಲ, BJPಗೂ ಈ ರೋಗ ಹರಡಿದೆ. ಹಾಗಾಗಿನೇ ದೇಶದಲ್ಲಿಯೇ ಅತ್ಯಂತ ವರ್ಸ್ಟೆಸ್ಟ್ ಪರ್ಫಾರ್ಮೆನ್ಸು, ನೈತಿಕ ದಿವಾಳಿತನ, ಭ್ರಷ್ಟಾಚಾರ, ಮೋಸ, ವಂಚನೆ ಇವೆಲ್ಲದರಲ್ಲಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡಿದ್ದರೆ ಅದು ಕರ್ನಾಟಕದ BJP. ಕರ್ನಾಟಕದ BJPಗೆ ನೈತಿಕತೆ ಇಲ್ಲ, ಕರ್ನಾಟಕದ BJPಗೆ ಆಂತರಿಕವಾದ ಶುದ್ಧತೆ ಇಲ್ಲ. ಅದು BJPಯ ಪಕ್ಷದಲ್ಲಿದ್ದು ಕಾಂಗ್ರೆಸ್ಸಿನೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಹೊಂದಾಣಿಕೆ ರಾಜಕಾರಣ ಮಾಡಿ ದುಡ್ಡು ಮಾಡುವಂಥ ಮತ್ತು ತಮ್ಮ ವೈಯಕ್ತಿಕವಾದಂಥ ಹುದ್ದೆ, ಗೌರವ, ಸ್ಥಾನ, ಮಾನ, ಹಣ ಇವೆಲ್ಲವನ್ನು ಶೇಖರಿಸುವಂಥ ಒಂದು ದಂಧೆಗೆ ಇಳಿದಿದೆ. ಇಲ್ಲದೇ ಇದ್ದರೆ ಇವತ್ತಿನ ಕಾಂಗ್ರೆಸ್ಸಿನ ಹಗರಣಗಳನ್ನು ಇಟ್ಟುಕೊಂಡು BJP ಯಾವ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು, ಆ ಪ್ರತಿಭಟನೆಯ ಕಾವೇ ಕಾಣ್ತಾ ಇಲ್ಲ, ಆ ಕೃತುಶಕ್ತಿಯೇ ಕಾಣ್ತಾ ಇಲ್ಲ. ಪ್ರತಿಪಕ್ಷವಾಗಿ ಯಾವ ಲೆವೆಲ್ಗೆ ಇಳಿಬೇಕಿತ್ತು ಮಾಡ್ತಾ ಇಲ್ಲ. ಏಕಾಂಗಿಯಾಗಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಆ ಕೆಲಸನ. ಕುಮಾರಸ್ವಾಮಿಯವರ ಮೂಲಕವೋ NR ರಮೇಶ್ ಅವರ ಮೂಲಕವೋ ದಾಖಲೆಗಳನ್ನು ತಗೊಂಡು ಕೂಡ ಇವರು ಪ್ರತಿಭಟನೆ ಮಾಡ್ತಾ ಇಲ್ಲ. ಸ್ವತಃ ಒಂದು ಇನ್ವೆಸ್ಟಿಗೇಷನ್ ಸೆಲ್ ಇಟ್ಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ಜೋಭದ್ರತನ, ಬೇಜವಾಬ್ದಾರಿತನ, ಇದು ಉದ್ದೇಶಪೂರ್ವಕ ಬೇಜವಾಬ್ದಾರಿತನ ಅಂತ ಈಗ ಅರ್ಥ ಆಗ್ತಾ ಇದೆ. ಇವರು ಯಾರೂ BJPಯ ಒಳಿತಿಗಾಗಿ ಕೆಲಸ ಮಾಡ್ತಾ ಇಲ್ಲ. ಕೇವಲ ಮೋದಿಯವರ ಹೆಸರಲ್ಲಿ ಓಟು ಕೇಳಿಬಿಟ್ರೆ ನಮಗೆಲ್ಲ ಓಟು ಬೀಳ್ತದೆ ಅನ್ನುವಂಥ ಭ್ರಮೆ. ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆಯಲ್ಲ ಅದರಲ್ಲಿ ಸಂಪೂರ್ಣವಾಗಿ ಇವರು ಮುಳುಗಿದ್ದಾರೆ. ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿಯೂ ಕರ್ನಾಟಕದ BJPಗೆ ಯಾವ ಭವಿಷ್ಯವೂ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಕೂಡ ತುಂಬ ಭವಿಷ್ಯ ಇದೆ ಅಂತ ಭಾವಿಸಬೇಕಾಗಿಲ್ಲ. ಅದು ಬಂದ ರೋಷ, ವೇಷ, ಕೊಟ್ಟ ಮಾತು ಕೊನೆಗೂ ಏನು ಬಿಟ್ಟಿ ಭಾಗ್ಯವನ್ನು ಪೂರೈಸಲಿಕ್ಕಾಗಿ ಇಡೀ ರಾಜ್ಯದ ಸರ್ಕಾರದ ಖಜಾನೆಯನ್ನು ಚಾರಿತ್ರಿಕವಾಗಿ ದೋಚಿದ್ದು.
ಇಡೀ ಕರ್ನಾಟಕದಲ್ಲಿ ರಕ್ತಪಾತವನ್ನು ಹಂಚಿದ್ದು, ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ಸೂರೆಗೊಂಡದ್ದು, ಕುಸಿಯುವಂತೆ ಮಾಡಿದ್ದು, ಕಾನೂನಿನ ಒಂದು ನೆಲೆಯಂತೂ ಇಷ್ಟರ ಮಟ್ಟಿಗೆ ಯಾವ ಸರ್ಕಾರದಲ್ಲೂ ಕುಸಿದಿರಲಿಲ್ಲ. ಧರ್ಮದ ಹೆಸರಿನಲ್ಲಿ ರಾಜಕೀಯ, ಅಧಿಕಾರ ರಾಜಕಾರಣಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೇವೆ. ದೇಶ ರಾಜ್ಯ ಅದರ ಮನೆ ಹಾಳಾಗೋಗಲಿ, ನಮಗೆ ಸಂಬಂಧವೇ ಇಲ್ಲ. ನಾವು ರಾಜಕಾರಣಿಗಳು ಹೇಗಿರಬೇಕು, ನಮ್ಮ 4-5 ತಲೆಮಾರಿಗೆ ಏನೇನು ಮಾಡಬೇಕು ಅದನ್ನು ನಾವು ಮಾಡ್ಕೊಳ್ತೇವೆ. ಸಾಮೂಹಿಕವಾಗಿ ದಂಧೆ BJPಯವರು ಕಾಂಗ್ರೆಸ್ನವರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ಮೊದಲಿನ ಹಾಗೆ ಈ ರಾಜಕೀಯ ಇದ್ದಿದ್ದಾಗಿದ್ದರೆ ಈಗಿನ ಈ ಹಗರಣದಲ್ಲಿ ಸಿಲುಕಿಕೊಂಡಂಥ ಸರ್ಕಾರದ ಕುತ್ತಿಗೆಯನ್ನು ಪ್ರತಿಪಕ್ಷಗಳು ಹಿಡಿಯುವ ರೀತಿಯೇ ಬೇರೆ ಇತ್ತು ಅಂತ ಆ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ BJP ಮತ್ತು ಕಾಂಗ್ರೆಸ್ಸು ಕೇವಲ ಜನರನ್ನು ಮರಳು ಮಾಡ್ತಾ ಇದೆ, ಜನರನ್ನು ಮೋಸ ಮಾಡ್ತಾ ಇದೆ. ನಮ್ಮಂಥ ಮಾಧ್ಯಮದವರು ನಾವು ಎಲ್ಲೋ ಒಂದು ಕಡೆ ನಾವು ಕೂಡ ಹಾದಿ ತಪ್ಪಿದ ಚರ್ಚೆಯಲ್ಲಿ, ಸಂವಾದದಲ್ಲಿ ನಿಂತಿದ್ದೇವೆ. ಮೂಲ ಏನಾಗಿದೆ? ಸಂಪೂರ್ಣವಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಷ್ಟೇ. BJPಗೆ ಇದರ ಹೊಡೆತ ಯಾವ ಲೆವೆಲಿಗೆ ಬರ್ಬೋದು ಅಂತಂದರೆ, ಈಗಾಗಲೇ ಅವರೇನಾದರೂ ಕೇಂದ್ರದಲ್ಲಿ ಅಮಿತ್ ಶಾ ಗುಂಪು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸೂಕ್ತ ಬದಲಾವಣೆಯನ್ನು ತಂದು ಯುವ ಸಂಘಟಕರನ್ನು, ಪ್ರಾಮಾಣಿಕರನ್ನು ಮುಂಚೂಣಿಗೆ ತರದೇ ಇದ್ದರೆ ಸಂಪೂರ್ಣವಾಗಿ BJP ನಾಶ ಆಗಿ ಹೋಗುತ್ತೆ ಕರ್ನಾಟಕದಲ್ಲಿ. ಅದರ ಎಲ್ಲ ಸೂಚನೆಗಳು ಅವರದೇ ಮುಖಂಡರಿಂದ ಸಿಗ್ತಾ ಇದೆ. ಈಗ ಮಾತಿಗೆ ನಾವು ಸದನದಲ್ಲಿ ಹೋರಾಟ ಮಾಡ್ತೇವೆ. ಸದನದಲ್ಲಿ ಏನು ಹೋರಾಟ ಮಾಡ್ತೀರಿ? ಅಲ್ಲಿ ಕುರ್ಚಿ ರಾಜ್ಯವೂ ಇಲ್ಲ, ಮಾಧವಸ್ವಾಮಿ ಇಲ್ಲ, ತಿಳುವಳಿಕಸ್ತರು ಯಾರೂ ಇಲ್ಲ, ಸಂವಿಧಾನದ ಬಗ್ಗೂ ನಿಮಗೆ ಗೊತ್ತಿಲ್ಲ. ಅಶೋಕ್ಗೆ ಏನಿದೆ, ಏನು ಗೊತ್ತಿದೆ? ಏನೂ ಗೊತ್ತಿಲ್ಲ. ಪ್ರತಿಪಕ್ಷ ನಾಯಕರಾಗಿ ಅವರು ಮಾತಾಡೋದನ್ನು ನೋಡಿದರೆ ನಮಗೇನೇ ನಿದ್ದೆ ಬರುತ್ತೆ. ಯಾಕಪ್ಪ ಈ ಮನುಷ್ಯ ಕೂತ್ಕೊಳ್ಳೋದಿಲ್ಲ, ಸಾಕೋ ಸಾಕು. ಯಾಕೆಂದರೆ ಅಬದ್ಧ ಮಾತುಗಳೇ ಬರೋದು, ಯಾವುದೂ ತಾರ್ಕಿಕವಾದಂಥ ಮಾತಿಲ್ಲ, ಅನುಭವದ ಮಾತುಗಳೂ ಇಲ್ಲ, ಮತ್ತು ಸದನದ ಘನತೆ ಗೌರವಕ್ಕೆ ತಕ್ಕಾಗಿ ಮಾತಾಡುವಂಥ ಯಾವುದೇ ಓದಿನ ಅಧ್ಯಯನದ ಹಿನ್ನೆಲೆ ಇಲ್ಲವೇ ಇಲ್ಲ. ಶೂನ್ಯ ಸಂಪಾದನೆ. ಇಂಥ ದರಿದ್ರ ಸ್ಥಿತಿಯಲ್ಲಿ BJP ನಿಂತಿರುವುದರಿಂದಲೇ ಕಾಂಗ್ರೆಸ್ಸಿಗೆ ಇಂಥ ಒಂದು ಹಗರಣಗಳಲ್ಲಿ ಕೂಡ ಅವರನ್ನು ಹೆಡೆಮುರಿ ಕಟ್ಟುವಂಥ ತಾಕತ್ತು BJPಗೆ ಇಲ್ಲ. ಇದು ಶತಸಿದ್ಧ. ಇದು ಇನ್ನು ಜಗತ್ತಿನ ದೃಷ್ಟಿಯಲ್ಲಿ ನೋಡಿದ್ರೆ ಇನ್ನು 4 ತಿಂಗಳಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೀಲಿಕ್ಕಿದೆ. ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರುವುದು ಬಹುತೇಕವಾಗಿ ಖಚಿತವಾಗಿದೆ. ಜೋ ಬೈಡನ್ ಅವರ ವಯಸ್ಸಿನ ಅರಳು ಮರಳುತನ ಕೂಡ ಜಗಜ್ಜಾಹೀರಾಗ್ತಾ ಇದೆ. ಆದ್ದರಿಂದ ಅವರು ಅತ್ಯಂತ ಹೀನಾಯವಾಗಿ ಸೋಲ್ತಾರೆ ಅನ್ನುವಂಥ ಸಮೀಕ್ಷೆಗಳೇ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪೆನ್ಸಿಲ್ವೇನಿಯಾ ಪ್ರಚಾರ ಸಭೆಯಲ್ಲಿ ಒಂದು ದುರಂತದ ಘಟನೆ ನಡೆದಿದೆ. ನಿಮಗೆ ನೆನಪಿದೆ, ಅದು 63ರಲ್ಲಿ ಕೆನಡಿ ಅವರನ್ನು ಇದೇ ರೀತಿಯಲ್ಲಿ ಕೊಲ್ಲಲಾಯಿತು. 68ರಲ್ಲಿ ರಾವೆಲ್ ಎಫ್ ಕೆನಡಿ ಅವರನ್ನು ಮುಗಿಸಲಾಯಿತು. ಹೀಗೆ ಅಧ್ಯಕ್ಷೀಯ ಒಂದು ಪದವಿಯಲ್ಲಿ ಇದ್ದವರು ಮತ್ತು ಅದರ ಪದವಿಯ ಆಕಾಂಕ್ಷಿಗಳ ಪ್ರಚಾರ ಸಭೆ ಇತ್ಯಾದಿಗಳಲ್ಲಿ ಅಲ್ಲಿ ಕೊಲ್ಲುವಂಥ ಒಂದು ಘಟನೆ ಹೊಸತೇನೂ ಅಲ್ಲ. ಯಾಕೆಂದರೆ ಅಮೆರಿಕದಲ್ಲಿ ಒಂದು ಶಾಲಾ ಕಾಲೇಜುಗಳಲ್ಲೂ ಮಕ್ಕಳು ಈ ಆಟಿಕೆಯ ಥರ ಪಿಸ್ತೂಲನ್ನು ಬಳಸ್ತಾರೆ. 10-20 ಜನರನ್ನು ಡಮ್ 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 ಅಂತ ದಮಾಯಿಸ್ಬಿಡ್ತಾರೆ. ಇದು ಅಲ್ಲೇನು ಹೊಸತಲ್ಲ. ಆದರೆ ದೊಡ್ಡಣ್ಣನ ಕಂಪನಿ ಅಮೇರಿಕಾ ಏನು ಇಡೀ ಭದ್ರತೆಯ ದೃಷ್ಟಿಯಿಂದ ಪ್ರಪಂಚದಲ್ಲೇ ನಾವೇ ನಂಬರ್ 1 ಅಂತ ಹೇಳ್ಕೊಳ್ಳುವರು, ಮಾಜಿ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ಪ್ರಚಾರ ಸಭೆಯಲ್ಲಿ ಕೂದಲೆಳೆ ಅಂತರದಲ್ಲಿ ಬದುಕಿದ್ದಾರೆ. ಕಿವಿ ಮತ್ತು ಅವರ ಗಲ್ಲ ಪಾಸಾಗಿ ಹೋಗಿದೆ. ತಕ್ಷಣ ಅವರ ಸೆಕ್ಯೂರಿಟಿ ಅವರು ಬಂದು ಕವರ್ ಮಾಡಿದರು. ಟ್ರಂಪ್ ಕೂಡ ಕೂತರು, ಹಾಗಾಗಿ ಬಚಾವಾಗಿದ್ದಾರೆ. ಆಮೇಲೆ ಟ್ರಂಪ್ನ ಸೆಕ್ಯೂರಿಟಿ ವ್ಯವಸ್ಥೆಯವರು ಮರುದಾಳಿ ಮಾಡಿದ ಪರಿಣಾಮ ಯಾರು ಆಗಂತುಕ ಇದ್ದ ಅವ್ರ ಮೇಲೆ ಗುಂಡಿನ ಸುರಿಮಳೆಯನ್ನು ಗೈದ್ನೋ ಅವನು ಹತನಾಗಿದ್ದಾನೆ. ಈಗಾಗಲೇ ಇದು ಒಂದು ರೀತಿಯ ಎಲೆಕ್ಷನ್ನಿನ ಪೂರ್ವದಲ್ಲಿ ಆಗಬಹುದಾದಂಥ ರಾಜಕೀಯ ಪಿತೂರಿ ಅನ್ನೋದು ಕೂಡ ಚರ್ಚೆಗೊಳಪಡ್ತಾ ಇದೆ. ಅದರ ಮಧ್ಯೆನೇ ಜೋ ಬೈಡನ್ನು ಇದು ಅತ್ಯಂತ ಆಘಾತಕಾರಿಯಾದಂಥ ಮತ್ತು ಬಹಳ ಖಂಡಿಸಬೇಕಾದಂಥ ಘಟನೆ ಅಂತ ಖಂಡನೆ ಮಾಡಿದ್ದಾರೆ. ತನಿಖೆಗೂ ಆದೇಶ ಆಗಿದೆ, ತನಿಖೆ ನಡೀತಾ ಇದೆ. ಆದರೆ ಭದ್ರತಾ ಒಂದು ವ್ಯವಸ್ಥೆ ಇಷ್ಟರ ಮಟ್ಟಿಗೆ ವೈಫಲ್ಯವನ್ನು ಅಮೆರಿಕದಲ್ಲಿ ಕಾಣ್ತದೆ ಅಂತಂದರೆ
ಅದು ತೀರಾ ಆಶ್ಚರ್ಯ ಮತ್ತು ಇದು ಯಾವುದೋ ಒಂದು ದೊಡ್ಡ ಷಡ್ಯಂತ್ರದ ಭಾಗ ಅಂತ ನಾವು ಭಾವಿಸಬೇಕು. ಎಲ್ಲೋ ಒಂದು ಕಡೆ ಟ್ರಂಪಿನ ಆ ಧೀಮಂತಿಗೆ ಮಾತ್ರ ಮೆಚ್ಚುವಂಥದ್ದು. ರಕ್ತ ಸುರಿತಾ ಇದೆ, ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಿಂದ ಬಚಾವಾದರು ಅಂತಲೂ ಕೂಡ ವ್ಯಾಖ್ಯಾನ ನಡೀತಾ ಇದೆ. ಆದರೆ ಆ ಸಾವಿನ ದವಡೆಯಲ್ಲಿ ಇನ್ನೂ ಗುಂಡಿನ ಮಳೆ ಗರೆತ ನಿಂತಿಲ್ಲ. ಆದರೂ ಕೂಡ ಮುಷ್ಟಿಯನ್ನು ಬಿಗಿ ಹಿಡಿದು ಆ ಗಾಳಿಯಲ್ಲಿ ಅವರು ಗುದ್ದಿದ ರೀತಿ ಇದೆಯಲ್ಲ, ನಾನು ಯಾವುದೇ ನಿಮ್ಮ ಇಂಥ ಷಡ್ಯಂತ್ರಕ್ಕೆ ಬಗ್ಗೋದಿಲ್ಲ, ಐ ಡೋಂಟ್ ಕೇರ್, ಸಾವಿಗೆ ಕೂಡ ಹೆದರುವುದಿಲ್ಲ ನಾನು ಅನ್ನುವಂಥ ಧೀಮಂತಿಕೆಯನ್ನು ಪ್ರದರ್ಶನ ಮಾಡಿದ್ದು ವಿಶ್ವದೆಲ್ಲೆಡೆ ಅದು ಬಹಳ ದೊಡ್ಡ ಪ್ರಶಂಸೆಗೆ ಕಾರಣ ಆಗಿದೆ. ಮೋದಿಯವರಂತೂ ಅತ್ಯಂತ ಆಘಾತಕಾರಿಯಾಗಿ ಅದನ್ನು ಖಂಡಿಸಿದ್ದಾರೆ. ನನ್ನ ಅತ್ಯಂತ ಆಪ್ತ ಮಿತ್ರ ಟ್ರಂಪನ ಮೇಲಾದಂಥ ಈ ದಾಳಿ ಇದು ಅತ್ಯಂತ ಬಹಳ ಶೋಚನೀಯ, ಇದು ಬಹಳ ದುಃಖಕರ, ಇದನ್ನು ನಾವು ಖಂಡಿಸ್ತೇವೆ, ಭಾರತ ಖಂಡಿಸ್ತದೆ ಅಂಥೇಳಿ ಅವರು ಮತ್ತು ಇದು ಬಾರಾಕ್ ಒಬಾಮಾ, ವಿಶ್ವ ನಾಯಕರು ಎಲ್ಲರೂ ಕೂಡ ಇದನ್ನು ಒಕ್ಕೊರಲಿಂದ ಖಂಡಿಸಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂತಂದರೆ, ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಿಗೇ ಭದ್ರತೆ ಇಲ್ಲ ಅಂತಾದರೆ ಅಮೇರಿಕದ ಒಟ್ಟು ಭದ್ರತಾ ವ್ಯವಸ್ಥೆಯ ವೈಫಲ್ಯದ ಆಳ ಎತ್ತರದ ಬಗ್ಗೆ ಇಡೀ ವಿಶ್ವ ಯೋಚನೆ ಮಾಡ್ತಾ ಇದೆ. ಇದು ಅತ್ಯಂತ ದುರಂತ, ಇದಾಗಬಾರ್ದು. ಯಾವುದೇ ಒಂದು ಪ್ರತಿಭಟನೆಗೂ ಪ್ರತಿಕ್ರಿಯಿಸುವುದಕ್ಕೂ ರಕ್ತಪಾತ ಅದಕ್ಕೆ ದಾರಿ ಆಗಬಾರ್ದು. ಅದು ಸರಿಯಾದ ಪ್ರತಿಕ್ರಿಯೆಯೂ ಅಲ್ಲ, ಮತ್ತು ಅದು ಸರಿಯಾದಂಥ ಒಂದು ದಾರಿಯೂ ಅಲ್ಲ. ನಮಸ್ತೆ.